ನಮಸ್ಕಾರ. ನಾವು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮ ಅಂತ ಒಂದು ಯೋಜನೆನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಈ ಒಂದು ಯೋಜನೆ ಹೆಸರು. ಅದರಂತೆ ನಾವು ಶ್ರೀರಂಗಪಟ್ಟಣ ತಾಲೂಕಿನಲ್ಲೂ ಸಹ ಈ ಒಂದು ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ಅಂದ್ಬಿಟ್ಟು ಒಂದು ಯೋಜನೆಯ ಘಟಕ ಆಗಿರ್ತದೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಸುಮಾರು 5 ಜನ ಒಳ್ಳೆಯ ಅತ್ಯುತ್ತಮ ಪ್ರಗತಿಪರ ರೈತರನ್ನು ಆಯ್ಕೆ ಮಾಡಿಬಿಟ್ಟು ಅವ್ರಿಗೆ ಪ್ರಮಾಣ ಪತ್ರ ಆಗ್ಬೋದು ಮತ್ತು 10,000 ರೂಪಾಯಿಗಳ ಬಹುಮಾನವನ್ನು ನಾವು ರೈತರಿಗೆ ಕೊಡ್ತೀವಿ. ಈ ರೈತರನ್ನು ನಾವು ಆಯ್ಕೆ ಮಾಡೋ ವಿಧಾನ ಏನಂದರೆ, ನಾವು ಮೊದಲನೇದಾಗಿ ಪ್ರಚಾರ ಮಾಡಿ ದಿನಪತ್ರಿಕೆಗಳಲ್ಲಿ ಈ ಥರ ಒಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಲಿಕ್ಕೆ ಆಹ್ವಾನ ಕೊಡ್ತೀವಿ. ನಂತರ ರೈತರು ತಮ್ಮ ದಾಖಲಾತಿಗಳನ್ನ ಮತ್ತು ಅರ್ಜಿಗಳನ್ನ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ತಂದು ಸಲ್ಲಿಸ್ತಾರೆ. ಅದರಂತೆ ನಾವು ಮಾನದಂಡಗಳನ್ನ ನಿಗದಿ ಮಾಡಿಬಿಟ್ಟು ಅಂಕಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಉದಾಹರಣೆಗೆ ಸಮಗ್ರ ಕೃಷಿ ಪದ್ಧತಿ ಮಾಡ್ತಾರಂಥ ರೈತರಿರ್ಬೋದು, ಹೊಸ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿರೋಂಥ ರೈತರುಗಳಿರ್ಬೋದು, ಸಮಗ್ರವಾಗಿ ನೀರನ್ನು ಸದ್ಬಳಕೆ ಮಾಡ್ಕೊಳ್ಳೋಂಥ ರೈತರುಗಳು ಮತ್ತು ಹೊಸ ತಾಂತ್ರಿಕತೆಗಳನ್ನ ಅಳವಡಿಸೋಂಥವ್ರು, ನಂತರ ಹೊಸ ಯಂತ್ರೋಪಕರಣಗಳ ಯಾವುದೇ ರೈತರು ಆವಿಷ್ಕಾರ ಮಾಡಿದ್ದಂಥಲ್ಲಿ ಅಂಥ ರೈತರುಗಳಿಗೂ ಸಹ ಅಂಕಗಳನ್ನ ನಿಗದಿ ಮಾಡ್ತೀವಿ. ನಂತರ ವಾರ್ಷಿಕ ಆದಾಯ, ಪ್ರತಿ ಎಕರೆಗೆ ಉತ್ತಮ ಆದಾಯ ತೆಗೆಯುವಂಥ ರೈತರುಗಳನ್ನ ನಾವು ಆಯ್ಕೆ ಮಾಡಿ ಒಟ್ಟು ಎಲ್ಲ ಅಂಕಗಳನ್ನ ಜೋಡಿಸಿ ಯಾರಿಗೆ ಹೆಚ್ಚಿನ ಅಂಕ ಬರ್ತದೆ ಅಂಥ ರೈತರುಗಳಿಗೆ ಪ್ರತಿ ವರ್ಷ 5 ರೈತರುಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಒಂದು ಪ್ರಮಾಣ ಪತ್ರ ಇರ್ಬೋದು ಮತ್ತು ಬಹುಮಾನ ಇರ್ಬೋದು ನಾವು ಕೊಡುವಂಥ ಒಂದು ಕೆಲಸನ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಅದರಂತೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 2024-25ನೇ ಸಾಲಿನಲ್ಲಿ ಅರ್ಕೆರೆ ಹೋಬಳಿನಲ್ಲಿ 2 ರೈತರು ಆಯ್ಕೆ ಆಗಿರ್ತಾರೆ ಮತ್ತು ಕಸ್ಬಾ ಹೋಬಳಿನಲ್ಲಿ 2 ರೈತರು ಆಯ್ಕೆ ಆಗಿರ್ತಾರೆ ಮತ್ತು ಶೆಟ್ಟಿಹಳ್ಳಿ ಹೋಬಳಿನಲ್ಲಿ 1 ರೈತರು ಆಯ್ಕೆ ಆಗಿರ್ತಾರೆ. ಇದೇ ಯೋಜನೆಯಡಿ ಜಿಲ್ಲಾ ಮಟ್ಟಕ್ಕೆ ಶೆಟ್ಟಿಹಳ್ಳಿ ಹೋಬಳಿಯಿಂದ 1 ರೈತರನ್ನ ನಾವು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಟ್ಟಿರ್ತೀವಿ. ನಮಸ್ಕಾರ, ನಾನು ಪ್ರಿಯದರ್ಶಿನಿ ಅಂತ. ಕಳೆದ 2 ವರ್ಷದಿಂದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕೃಷಿ ಇಲಾಖೆಯಿಂದ ಪ್ರತಿ ವರ್ಷ ಆತ್ಮ ಯೋಜನೆಯಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತ ನೀಡ್ತಾ ಇದ್ದೀವಿ. ಇದು ತಾಲೂಕು ಮಟ್ಟದಲ್ಲೂ ಕೂಡ ದೊರೆಯುತ್ತೆ ಹಾಗೂ ಜಿಲ್ಲಾ ಮಟ್ಟದಲ್ಲೂ ಕೂಡ ರೈತರನ್ನ ಆಯ್ಕೆ ಮಾಡ್ತೀವಿ. ತಾಲೂಕು ಮಟ್ಟದಲ್ಲಿ 5 ಜನ ಅರ್ಜಿ ಬಂದವನ್ನೆಲ್ಲ ಆಯ್ಕೆ ಮಾಡಿ ಅದರಲ್ಲಿ 5 ಜನನ ಆಯ್ಕೆ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲೂ ಕೂಡ 7 ಜಿಲ್ಲೆಯಿಂದ ಯಾರ್ದು ಚೆನ್ನಾಗಿ ಮಾಡಿರ್ತಾರೆ ಅವ್ರದನ್ನ ಆಯ್ಕೆ ಆಗ್ತಾರೆ. ಈ ನಿಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಈ 24-25ನೇ ಸಾಲಿನಲ್ಲಿ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ 4 ಹೋಬಳಿ ಬರುತ್ತೆ. ಅದರಲ್ಲಿ ಶೆಟ್ಟಹಳ್ಳಿ ಹೋಬಳಿಯಿಂದ 1, ಅರ್ಕೆರೆ ಹೋಬಳಿಯಿಂದ 2 ಮತ್ತೆ ಕಸ್ಬಾ ಹೋಬಳಿಯಿಂದ 2 ರೈತರು ಆಯ್ಕೆ ಆಗಿದ್ದಾರೆ ತಾಲೂಕು ಮಟ್ಟ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮಲ್ಲಿ ಶೆಟ್ಟಹಳ್ಳಿ ಹೋಬಳಿಯಿಂದ 1 ಆಯ್ಕೆ ಆಗಿದ್ದಾರೆ. ಇದು ಉದ್ದೇಶ ಇಷ್ಟೇ, ಈ ಯೋಜನೆ ಅಡಿಯಲ್ಲಿ ರೈತರು ಕೃಷಿ ಜೊತೆಗೆ ಉಪಕಸಬುಗಳಾದಂತ ಹೈನುಗಾರಿಕೆ, ರೇಷ್ಮೆ, ತೋಟಗಾರಿಕೆ, ಕೋಳಿ ಸಾಕಾಣಿಕೆ ಇದೆಲ್ಲ ಮಾಡೋದ್ರಿಂದ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಸದೃಢತೆ ಹೊಂದು ಅವ್ರ ಕಾಲ್ ಮೇಲೆ ಅವ್ರು ನಿಂತು ಯಾವುದೇ ಅವರಿಗೆ ಆರ್ಥಿಕ ಮುಗ್ಗಟ್ಟು ಬರ್ದೇ ಇರೋ ರೀತಿ ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಬೇರೆ ಕಸಬುಗಳು ಮಾಡೋದ್ರಿಂದ ಪ್ರತಿ ತಿಂಗಳಲ್ಲಿ ಅಥವಾ 2 ತಿಂಗಳಿಗೊಮ್ಮೆ ಅವ್ರಿಗೆ ಆದಾಯ ಬರ್ತಾ ಇರುತ್ತೆ. ಹಾಗಾಗಿ ಒಂದೇ ಬೆಳೆ ಮೇಲೆ ನಂಬ್ಕೊಂಡು ಅವರು ಅದನ್ನ ನಷ್ಟ ಅನುಭವಿಸುವಂತ ಪರಿಸ್ಥಿತಿ ಬರೋದಿಲ್ಲ. ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ರೈತರು ಎಲ್ಲರೂ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಅವರು ಧೈರ್ಯವಾಗಿ ಮತ್ತು ಒಂದು ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀವಿ. ಮತ್ತೆ ಇದನ್ನ ರೈತರನ್ನ ನಾವು ಹೇಗೆ ಆಯ್ಕೆ ಮಾಡ್ತೀವಿ ಅಂತಂದ್ರೆ, ಮುಂಚೆನೆ ಅದನ್ನ ನಾವು ಅಪ್ಲಿಕೇಶನ್ ಕಾಲ್ ಮಾಡಿರ್ತೀವಿ. ಅರ್ಜಿ ಹಾಕಕ್ ಬಯಸೋರೆಲ್ಲ ಹಾಕ್ಬೋದು. ಅದರಲ್ಲಿ ಒಂದು ತಾಲೂಕ್ ಮಟ್ಟದಲ್ಲಿ 1 ಟೀಮ್ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ 1 ಟೀಮ್ ಇರುತ್ತೆ. ಅವರು ಬಂದು ಅರ್ಜಿ ಹಾಕಿದ್ದವ್ರ ರೈತರು ಫೀಲ್ಡ್ ಅನ್ನೆಲ್ಲ ವಿಸಿಟ್ ಮಾಡಿ ನಮ್ದೇ ಆದ ಒಂದು ಸ್ಕೋರ್ ಕಾರ್ಡ್ ಕೊಡ್ತೀವಿ. ಅಂದ್ರೆ ರೈತರು ನವೀನ ತಾಂತ್ರಿಕತೆಗಳನ್ನ ಏನೇನ್ ಅಳವಡಿಸ್ಕೊಂಡಿದ್ದಾರೆ ಹಾಗೂ ಮತ್ತೆ ಅವ್ರದೇ ಆದ ಸ್ವತಃ ಏನಾದ್ರು ಉಪಕರಣಗಳನ್ನ ತಯಾರು ಮಾಡ್ಕೊಂಡು ಬಳಸ್ತಾ ಇದ್ದಾರಾ ಅದ್ರ ಬಗ್ಗೆ, ಮತ್ತೆ ಸಾವಯವ ಏನಾದ್ರು ಮಾಡ್ತಾ ಇದ್ದಾರಾ, ಮತ್ತೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದಾರ, ಸಮರ್ಪಕವಾಗಿ ನೀರು ಮತ್ತು ಗೊಬ್ಬರಗಳನ್ನ ಬಳಸ್ತಾ ಇದಾರ, ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡ್ತಾ ಇದಾರ ಅನ್ನೋ ರೀತಿಯಲ್ಲಿ ಸ್ಕೋರ್ ಕೊಟ್ಟು ಫಸ್ಟ್ ಯಾರು ಬಂದಿರ್ತಾರೆ ಮೊದಲನೇ 5 ಜನಕ್ಕೆ ಇದ್ರಲ್ಲಿ ಆಯ್ಕೆ ಆಗ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಇದು ಆಯ್ಕೆ ಕಾರ್ಯಕ್ರಮ ನಡೆಯುತ್ತೆ. ಇದು ಮುಖ್ಯ ಉದ್ದೇಶ ನಾವ್ ಏನಕ್ಕೆ ಇದನ್ನೆಲ್ಲ ರೈತರಿಗೆ ತೋರಿಸ್ತಾ ಇದೀವಿ ಅಂದ್ರೆ, ಎಲ್ಲರೂ ಕೂಡ ಇದೇ ರೀತಿ ಅಂದ್ರೆ ಇವ್ರನ್ನ ನಾವೊಂದು ಮಾದರಿ ರೈತರಂತ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಇದನ್ನ ಎಲ್ಲಾರ್ಗು ಪ್ರಚಾರ ಮಾಡಿದ್ರೆ, ಎಲ್ಲಾರ್ಗು ತೋರ್ಸಿದ್ರೆ ಅವರು ಕೂಡ ಇದೇ ರೀತಿ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ಕೊಂಡು ಬೇರೆ ಬೇರೆ ಕೃಷಿ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ಕೊಂಡು ಅವರು ಚೆನ್ನಾಗಿ ಲಾಭ ಮಾಡ್ಬೋದು ಅಂತ ಹೇಳ್ತಾ ಅವರಿಗೆ
ಇಲಾಖೆ ರೈತರಿಗೆ ಇಲಾಖೆಯಲ್ಲಿ ಏನೇನ್ ಸೌಲಭ್ಯ ದೊರೆಯುತ್ತೆ ಎಲ್ಲಾ ಇಲಾಖೆಗಳಿಂದನೂ, ಅಂದ್ರೆ ನಾವೇನು ಕೃಷಿ, ತೋಟಗಾರಿಕೆ, ರೇಷ್ಮೆ, ವೆಟರ್ನರಿ ಎಲ್ಲಾ ಇಲಾಖೆಗಳಿಂದನೂ ರೈತರಿಗೆ ಏನೇನ್ ಸವಲತ್ತು ಸಿಗುತ್ತೆ ಅದನ್ನೆಲ್ಲ ಅವ್ರು ಬಳಸ್ಕೊಂಡಿದ್ದು, ಅದನ್ನ ಅಚ್ಚುಕಟ್ಟಾಗಿ ಬಳಸ್ಕೊಂಡ್ರೆ ಅವರು ಮುಂದೆ ಎಲ್ಲಾ ಕೃಷಿ ಚಟುವಟಿಕೆಗಳಲ್ಲಿ ಲಾಭ ಮಾಡ್ಕೋಬಹುದು. ಇದೇ ರೀತಿ ರೈತರು ಕೂಡ ಇವ್ರನ್ನ ನೋಡಿ ಬೇರೆಯವರು ಕೂಡ ಇದೇ ರೀತಿ ಅಳವಡಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಇದನ್ನ ಎಲ್ಲಾರ್ಗೂ ತೋರಿಸ್ತಾ ಇದೀವಿ. ದಯಮಾಡಿ ಎಲ್ಲಾ ರೈತರು ಕೃಷಿ ಹಾಗೂ ಇತರೆ ಸಂಬಂಧಿತ ಇಲಾಖೆಗಳನ್ನ ಎಲ್ಲಾ ಸವಲತ್ತುಗಳನ್ನ ಬಳಸ್ಕೊಂಡು, ಕೃಷಿ ಹಾಗೂ ಇತರೆ ಸಂಬಂಧಿತ ಇಲಾಖೆಗಳ ಎಲ್ಲಾ ಸವಲತ್ತುಗಳನ್ನು ಬಳಸ್ಕೊಂಡು ಅವ್ರು ಆರ್ಥಿಕವಾಗಿ ಸಬಲರಾಗಿ ಹೆಚ್ಚು ಲಾಭ ಗಳಿಸ್ಲಿ ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಆಶಿಸ್ತೀವಿ. ನನ್ನ ಹೆಸರು ನಕ್ಕುಲ್ ಅಂತ, ಸಬನ್ಕುಪ್ಪೆ ಗ್ರಾಮ, ಕೇಶೆಟ್ಟಳ್ಳಿ ಹೋಬಳಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ನಾನು BSc ಎನ್ವೈರನ್ಮೆಂಟಲ್ ಸೈನ್ಸ್ ಗ್ರಾಜ್ಯುಯೇಟ್ ಮಾಡಿದ್ದೀನಿ. ಮೂಲತಃ ಬೆಂಗಳೂರಲ್ಲಿ ಓದಿ ಬೆಳೆದಿದ್ದು. ಇಲ್ಲಿ ನಾವು 5 ವರ್ಷ ಹಿಂದೆ ತೋಟ ತೊಗೊಂಡು ತೋಟದಲ್ಲಿ ಆರ್ಟಿಕಲ್ಚರ್ ಕ್ರಾಪ್, ನಾವಿವತ್ತು ನಿಂತಿರೋದು ನಮ್ಮ ಪಾಲಿಹೌಸಲ್ಲಿ. ಇಲ್ಲಿ ನಾವು ಸೇವಂತಿಗೆ ಬೆಳೆ ಮಾಡ್ತೀವಿ. ಇದನ್ನು F1 ಹೈಬ್ರಿಡ್ ಕ್ರಿಸಾಂಥಮಮ್ ಅಂತ ಕರಿತೀವಿ. ಬೊಕ್ಕೆ ವೆರೈಟಿ ಕ್ರಿಸಾಂಥಮಮ್ ಬೆಳೀತಾ ಇರೋದಿಲ್ಲಿ. ಇದು ವಿಸ್ತೀರ್ಣ ಒಂದು 10 ಗುಂಟೆ ಜಮೀನಲ್ಲಿ ಈಗ ಹೂವು ಬಂದಿದೆ. ಟೋಟಲಿ ನಮ್ಮದು 1.5 ಎಕರೆ ಜಮೀನಲ್ಲಿ ಪಾಲಿಹೌಸ್ ಇದೆ. ಪಾಲಿಹೌಸ್ ಬಿಟ್ಟು ನಾವು ಮಾವು, ಸಪೋಟ, ಸೀಬೆ, ನಿಂಬೆ, ಆಮೇಲೆ ಜಮ್ನೇರಳೆ, ಸಿಲ್ವರ್ ಗಿಡ, ಬೇರೆ ಒಂದು 30 ಜಾತಿ ಹಣ್ಣಿನ ಸಸಿಗಳನ್ನೂ ಹಾಕ್ಕೊಂಡಿದ್ದೀವಿ. ಇದು ಬಿಟ್ಟು ಒಂದು 3 ಎಕರೆ ಕಬ್ಬು ಬೆಳಿತೀವಿ. ಆಮೇಲೆ 1 ಎಕರೆ ಅಷ್ಟು ಭತ್ತ ಬೆಳೀತಾ ಇದ್ದೀವಿ. ಕಬ್ಬಿಲಿ ನಾವು 4 ಅಡಿ ಸಾಲಿನ ಕಬ್ಬು ಬೆಳೀತಾ ಇದ್ದೀವಿ. CO 517 ವೆರೈಟಿ ಆ ಬೆಳೆನ ಬೆಳೀತಾ ಇದ್ದೀವಿ. ಇಲ್ಲಿ ನಾವು ಇವಾಗ ನಮ್ಮ ಪಾಲಿಹೌಸಲ್ಲಿ ನಮ್ಮದೇ ನರ್ಸರಿ ಇದೆ, ಕ್ರಿಸಾಂಥಮಮ್ದು, ಸೇವಂತಿಗೆ ಹೂದು. ಆಮೇಲೆ ಹೂನು ಬೆಳಿತೀವಿ, ಆಮೇಲೆ ನರ್ಸರಿನೂ ಮಾಡಿದ್ದೀವಿ. ನರ್ಸರಿ ಬಿಟ್ಟು ನಾವು ಇವಾಗ ಒಂದು ಹೊಸ ವೆರೈಟಿ ಮಲ್ಟಿಫ್ಲೋರಾ ಕ್ರಿಸಾಂಥಮಮ್ ಅಂತ ಒಂದು ಪಾಟೆಡ್ ವೆರೈಟಿ ಈಗ ಮಾಡ್ತಾಯಿದ್ದೀವಿ. ಅದನ್ನು ನಾವು ತೋರಿಸ್ಕೊಡ್ತೀವಿ. ಇದು ನಮ್ಮ ನರ್ಸರಿ ಘಟಕ. ಇಲ್ಲಿ ನಾವು ಗಿಡಗಳನ್ನು ನಾಟಿ ಮಾಡಿ ನರ್ಸರಿ ಮಾಡ್ಕೊತೀವಿ. ಗಿಡಗಳನ್ನು ನಮ್ಮದೇ ಮದರ್ ನರ್ಸರಿ ಇಟ್ಟಿದ್ದೀವಿ. ಅಲ್ಲಿ ಕಟ್ಟಿಂಗ್ಸ್ ತೊಗೊಂಡು ರೂಟಿಂಗ್ ಹಾರ್ಮೋನ್ ಹಾಕಿ 21 ದಿವಸದಲ್ಲಿ ಗಿಡ ರೆಡಿ ಆಗುತ್ತೆ. ಗಿಡ ಈ ಫಾರ್ಮಲ್ಲಿ ರೆಡಿ ಆಗುತ್ತೆ. ಇದನ್ನು ನಾವು ಗದ್ದೆಗೆ ನಾವು ಮಾಡಿರೋದು ಗದ್ದೆಗೆ ತೊಗೊಂಡೋಗಿ ನಾಟಿ ಮಾಡ್ತೀವಿ. ಸೊ ಇದು ನಾಟಿ ಮಾಡಿ 90 ಇಂದ 110 ದಿವಸಕ್ಕೆ ನಮಗೆ ಹೂವು ಬರುತ್ತೆ. ಹೂವನ್ನ ಕಿತ್ಕೊಂಡು ಪ್ಯಾಕಿಂಗ್ ಮಾಡಿ ಬೊಕ್ಕೆ ಮಾಡ್ತೀವಿ ನಾವು ಇಲ್ಲಿಂದ. ಇದು ಮಲ್ಟಿಫ್ಲೋರಾ ಕ್ರಿಸಾಂಥಮಮ್ ಅಂತ. ಈ ಗಿಡಗಳನ್ನ ನಾವು ಹಾಲೆಂಡಿಂದ ಇಂಪೋರ್ಟ್ ಮಾಡಿದ್ದೀವಿ. ಈ ಗಿಡಗಳನ್ನ ಏನು ಮಾಡ್ತೀವಿ ಅಂದರೆ ಈ ಇದರಲ್ಲೇ ಗಿಡ ಮಾಡಿ ಇದರಲ್ಲೇ ಹೂವು ಬರೆಸಿ ಇದನ್ನು ಗಿಫ್ಟಿಂಗ್ ಪರ್ಪಸ್ಸಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಈ ಗಿಡಗಳನ್ನ ಇಂಪೋರ್ಟ್ ಮಾಡಿದ್ದೀವಿ ಹಾಲೆಂಡಿಂದ. ಇಲ್ಲಿ ಒಂದು 1100 ಗಿಡ ಇಂಪೋರ್ಟ್ ಮಾಡಿ ಫಸ್ಟ್ ಟ್ರಯಲ್ ಮಾಡ್ತಾಯಿದ್ದೀವಿ. ಹೆಂಗೆ ಬರುತ್ತೆ, ಹೆಂಗೆ ಮಾಡೋದು ನೋಡಿಕೊಂಡು ಆಮೇಲೆ ಮುಂದಕ್ಕೆ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ನೋಡ್ತಾಯಿದ್ದೀವಿ. ನಾವು ಹನಿ ನೀರಾವರಿ ಪದ್ಧತಿಯನ್ನು ಉಪಯೋಗಿಸಿ ನಾವು ಬೆಳೆ ಬೆಳೀತಾ ಇರೋದು. ಆಮೇಲೆ ನಾವು ಏನಂತೀವಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ ಜೀವಾಮೃತ, ಪಂಚಗವ್ಯ ಅಂಥವು ಯೂಸ್ ಮಾಡ್ತೀವಿ. ಬಯೋ ಫರ್ಟಿಲೈಸರ್ಸ್ VC ಫಾರ್ಮ್ ಮಂಡ್ಯ ಇಂದ ಬಯೋ ಫರ್ಟಿಲೈಸರ್ಸು ತರ್ತಾಯಿದ್ದೀವಿ. ಕೃಷಿ ಇಲಾಖೆ ಕಡೆಯಿಂದ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇದು ಪೌಡರ್ ಫಾರ್ಮು ಕೊಡ್ತಾರೆ, ಅದನ್ನು ಯೂಸ್ ಮಾಡ್ತಾಯಿದ್ದೀವಿ ಬೆಡ್ಡಿಗೆ. ಆಮೇಲೆ ನಾವು ಏನಂತಾರೆ ಫರ್ಟಿಲೈಸರ್ಸ್, ಡ್ರಿಪ್ ಫರ್ಟಿಲೈಸರ್ಸು, ಬೇರೆ ಥರ ಫರ್ಟಿಲೈಸರ್ಸ್, ಸ್ಪ್ರೇ ಫರ್ಟಿಲೈಸರ್ಸ್ ಯೂಸ್ ಮಾಡಿಕೊಂಡು ಮಾಡ್ತಾಯಿವಿ. ಕೃಷಿ ಇಲಾಖೆ ಕಡೆಯಿಂದ ನಮಗೆ ಟಿಲ್ಲರ್ ಕೊಟ್ಟಿದ್ದಾರೆ. ಇಂದ ನಾವು ಈಗ ಏನು ಮಾಡ್ತಾಯಿದ್ದೀವಿ, ಟಿಲ್ಲರಿಂದ ಬೆಡ್ ಪ್ರಿಪ್ರೇಷನ್, ಏರು ಪದ್ಧತಿಯಲ್ಲಿ ಬೆಡ್ ಮಾಡಿ ನಾವು ಗಿಡ ನೆಡೋದು. ಟಿಲ್ಲರು ನಮಗೆ ಸಬ್ಸಿಡಿಯಲ್ಲಿ ಸಿಕ್ಕಿದೆ. ಆಮೇಲೆ ನಮಗೆ ಸ್ಪ್ರಿಂಕ್ಲರ್ ಸೆಟ್, HTP ಸ್ಪ್ರಿಂಕ್ಲರ್ ಸೆಟ್ಟನ್ನು ನಾವು ಕೃಷಿ ಇಲಾಖೆ ಕಡೆಯಿಂದ ಸಬ್ಸಿಡಿಲಿ ತೊಗೊಂಡು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ನಮಗೇನಾಗುತ್ತೆ, ಈ ಬೇಸಿಗೆ ಕಾಲದಲ್ಲಿ ನೀರನ್ನು ಸಂಪೂರ್ಣ ತೋಟಕ್ಕೆ ಕೊಡೋಕ್ಕೆ ಉಪಯೋಗ ಆಗ್ತಾಯಿದೆ. ಇದು ಸಪೋಟ ಗಿಡ. ಸಪೋಟದಲ್ಲಿ ನಮ್ಮ ಹತ್ರ ಒಂದು 80 ಸಪೋಟ ಮರಗಳಿವೆ. ಸಪೋಟದಲ್ಲಿ 2 ಥರ ವೆರೈಟಿಗಳಿದೆ ನಮ್ಮ ಹತ್ರ. ಇದು ಲಾಂಗ್ ವೆರೈಟಿ ಅಂತ ಕರೀತಾರೆ ಇದನ್ನು. ಇದು ಜಾಸ್ತಿ ಜ್ಯೂಸ್ ಅಂಗಡಿ, ಇದಕ್ಕೆ ಜಾಸ್ತಿ ಮಾರುಕಟ್ಟೆ ಆಗುತ್ತೆ. ಇನ್ನೊಂದು ಟೆನ್ನಿಸ್ ಬಾಲ್ ವೆರೈಟಿ ಅಂತ ಬರುತ್ತೆ, ಅದು ಗುಂಡಕ್ಕೆ ಬರೋದು, ಬಾಲ್ ಥರ ಬರುತ್ತೆ. ಅದು ಈಗ ನಿಮಗೆ ಮಾರ್ಕೆಟು ತಿನ್ನೋ ವೆರೈಟಿ. ಅದು ಸ್ವಲ್ಪ ಸ್ವೀಟ್ ಕಡಿಮೆ ಬರುತ್ತೆ. ಇಲ್ಲಿ ನಮ್ಮ ಹತ್ರ ಒಂದು 80 ಸಪೋಟ ಮರ ಇದ್ದಾವೆ.
ನನ್ನ ಹೆಸರು ಚಂದ್ರೇಗೌಡ ಅಂತ ಎಂಸಿಟ್ಟಹಳ್ಳಿ ಚೆಲುವೇಗೌಡ್ರ ಮಗ. ನಾವು ನಮ್ಮ ತಂದೆ ಕಾಲದಿಂದಲೂ ಕೃಷಿ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು. ನಮ್ಮ ತಂದೆ ಕಾಲದಿಂದಲೂ ಸ್ವಲ್ಪ ನ್ಯಾಚುರಲಾಗಿ ಅವರು ಮಾಡ್ತಾಯಿದ್ರು. ಅವಾಗೆಲ್ಲ ಏನೇ ಬೆಳೆ ಮಾಡಿದ್ರು ಹಸಿರು ಸೊಪ್ಪು ಹಾಕೋದು, ಒಳಗಡೆ ಈ ಹಸುನ ಗೊಬ್ಬರಗಳೆಲ್ಲ ಉಪಯೋಗಿಸೋದು ಮಾಡ್ತಾಯಿದ್ರು. ಈ ತಳಿ ನಮ್ಮ ಕರ್ನಾಟಕ ತಳಿ, ಇದು ಹಳ್ಳಿಕಾರ್ ತಳಿ ಅಂತ. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ನಮ್ಮ ನಾಟಿ ಹಸುವಿನ ತಳಿಗಳು ಎಲ್ಲ ರಾಜ್ಯದಲ್ಲೂ ಇತ್ತು. ಗುಜರಾತಲ್ಲಿ ಗುಜರಾತ್ ತಳಿ ಇತ್ತು, ಆಂಧ್ರದಲ್ಲಿ ಪುಂಗನೂರು ತಳಿ ಅಂತಿತ್ತು. ಎಲ್ಲ ಈಗ ಹೊರದೇಶದಿಂದ ಯಾವಾಗ ಇಲಾತಿ ಹಸಿಗಳು ಯಾವಾಗ ಬಂತು ಇವೆಲ್ಲ ನಿರ್ನಾಮ ಅಂತ ಅಂಚಿನಲ್ಲಿವೆ. ಅದರಿಂದ ಇದರಲ್ಲಿ ಇರುವಂಥ ಉಪಯೋಗ ಅಂದರೆ, ಒಂದು ಹಸು ಇದ್ದರೆ ನೈಸರ್ಗಿಕವಾಗಿ ಒಂದು 25 ಎಕರೆ ವ್ಯವಸಾಯ ಮಾಡ್ಬೋದು ಒಂದೇ ಹಸು ಇದ್ದರೆ. ಯಾಕೆಂದರೆ ಇದರ ಸಗಣಿಲಿ 1 ಗ್ರಾಮ್ ಸಗಣಿಲಿ ಕೋಟ್ಯಾಂತರ ಜೀವಾಣುಗಳು ಇದರಲ್ಲಿ ಇವೆ ಅಂತ ನಮ್ಮ ಸೈಂಟಿಸ್ಟ್ಗಳೇ ತಿಳಿಸವ್ರೆ. ಇದು 1 ಎಕರೆ ಕಬ್ಬು ನೆಟ್ಟಿರೋದು. ಇದು 8 ಅಡಿ ಸಾಲು ಮಾಡಿ 4 ಅಡಿ ಅಂತರದಲ್ಲಿ ಒಂದೊಂದು ಜಾಗಕ್ಕೆ 5 ಕಣ್ಣನ್ನ ಒಂದೊಂದು ಕಣ್ಣನ್ನೇ ನೆಟ್ಟಿರೋದು. ಏನಕ್ಕೆ 8 ಅಡಿ ಬೇಕು ಅಂದರೆ, ಪ್ರತಿಯೊಂದು ಬೆಳೆಗೂ ಗಾಳಿ, ಬೆಳಕು, ಬಿಸಿಲು ಎಲ್ಲ ಬೇಕು. ಅದಿಲ್ಲ ಅಂದರೆ ಯಾವುದೇ ಬೆಳೆ ಯಾವುದೇ ರಾಸಾಯನಿಕ ಹಾಕಿದ್ರೂ ಬರೋದಿಲ್ಲ. ಅದರಿಂದ ಅಂತರ ಕೊಟ್ಟು ಒಳಗಡೆ ತಗಣಿ ಗಿಡ ಹಾಕಿದ್ದೀನಿ, ಮತ್ತು ಹಸಿರು ಸೊಪ್ಪು ಒಳಗಡೆ ಚೆಲ್ಲಿದ್ದೀನಿ, ಸಾಸಿವೆ ಚೆಲ್ಲಿದ್ದೀನಿ. ನಮ್ಮ ಬೆಳೆಗೆ ಪ್ರತಿಯೊಂದೂ ಬೇಕು. ಭೂಮಿಗೆ, ಜೀವಾಣುಗಳಿಗೆ ಪ್ರತಿಯೊಂದು ಗಿಡದ ಎಲೆನೂ ಬೇಕು. ಆದ್ದರಿಂದ 8 ಅಡಿ ಸಾಲು ಕೊಟ್ಟು ನಾವು ನಮ್ಮ ಒಂದು ಬಯಲು ಸೀಮೆ ಸಾವಯವ ಕೃಷಿ ಅಂದ್ಬಿಟ್ಟು ಒಂದು ಸಂಘ ಮಾಡಿದ್ದೀವಿ. ನಾವು ಒಂದು ಆಲೆ ಮನೆ ಮಾಡ್ಕೊಂಡು ಇದನ್ನು ನೈಸರ್ಗಿಕವಾಗಿ ಬೆಲ್ಲ ತಯಾರು ಮಾಡ್ತೀವಿ. ಅದನ್ನು ನಮ್ಮ ಒಂದು ಬಯಲು ಸೀಮೆ ಅಂಗಡೀಲಿ ಮಾರಾಟ ಮಾಡ್ತೀವಿ. ಅದನ್ನು ಈಗ ಬೆಲ್ಲ ಉಪಯೋಗಿಸ್ತವ್ರೆಲ್ಲ ಅದ್ರ ಗುಣ ಅವ್ರಿಗೆ ಗೊತ್ತು, ಎಷ್ಟು ಸ್ವೀಟ್ ಇರ್ತದೆ, ಆಮೇಲೆ ಅದನ್ನು ತಿಂದರೆ ಏನು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಅವ್ರು ತಿಂದವ್ರಿಗೆ ಗೊತ್ತು. ಅದರಿಂದ ಈ ಭೂಮಿಗೆ ರಾಸಾಯನಿಕ ಕ್ರಿಮಿನಾಶಕ ಪ್ರತಿಯೊಬ್ಬರು ಈಗ ಬೇರೆಯವ್ರ ಕಬ್ಬು ನೆಟ್ಟಿದ ತಕ್ಷಣ ಆಲೆ ರಾಸಾಯನಿಕ ಸಿಂಪಡಣೆ ಮಾಡಿಬಿಡ್ತಾರೆ. ನಾವು ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡಲ್ಲ. ಇಲ್ಲಿ ಒಳಗಡೆ ದ್ವಿದಳ ಧಾನ್ಯಗಳನ್ನು ಹಾಕ್ಕೊಂಡು ನಮ್ಮ ನಾಟಿ ಹಸಿಂದು ಜೀವಾಮೃತ ಬಿಡೋದು, ಆಮೇಲೆ ಅಮೃತ ಜಲ ಅಂತ ಒಂದು ತಯಾರಿಸ್ತೀವಿ. ಅದೆಲ್ಲನೂ ಒಳಗಡೆ ಡ್ರಿಪ್ ಮುಖಾಂತರ ಬೆಳೆಗಳಿಗೆ ಕೊಡ್ತಾ ಬಂದಾಗ ನೋಡಿ, ಈಗ ಹಸಿರು ಎಷ್ಟಿರಬೇಕಿದು. ರಾಸಾಯನಿಕ ಹಾಕಿದ ರೀತಿಯೇ ಅಷ್ಟೊಂದು ಹಸಿರೈತೆ ಬೆಳೆ. ಇದು ರಾಸಾಯನಿಕ ಗೊಬ್ಬರನೇ ಬೇಕು ಅಂತೇನಿಲ್ಲ. ಫಸ್ಟು ಭೂಮಿಗೆ ನಾವು ಜೀವಾಣುಗಳನ್ನು ಉಳಿಸೋ ರೀತಿಲಿ ಮಾಡಬೇಕು. ಯಾಕೆಂದರೆ ಈ ನಾಟಿ ಹಸಿರಿನಲ್ಲಿ ಅದರ ಸಗಣಿ, ಗಂಜಲ, ಮಜ್ಜಿಗೆ ಎಲ್ಲನೂ ಒಳಗಡೆ ಹಾಕ್ದಾಗ ಅದಕ್ಕೆ ಜೀವಾಣುಗಳಿಗೆ ಆಹಾರ ಕೊಟ್ಟಂಗೆ ಆಯ್ತದೆ. ಭೂಮಿಲಿ ಜೀವಾಣುಗಳಿಗೆ ಆಹಾರ ಯಾವಾಗ ಕೊಡ್ತೀವಿ, ಬೆಳೆಗೆ ತಾನಾಗೆ ಭೂಮಿ ಬೆಳೆಗಳಿಗೆ ಆಹಾರ ತಲುಪಿಸ್ತದೆ. ಫಸ್ಟು ಭೂಮಿನ ಸಮೃದ್ಧಿ ಮಾಡೋದನ್ನು ನಾವು ಕಲಿಬೇಕು. ಈಗ ನನ್ನ ಜಮೀನು ಒಟ್ಟು 6 ಎಕರೆ ಇದೆ. ಇಲ್ಲಿ 6 ಎಕರೆಲಿ 1/4 ಎಕರೆ ಗುಂಪು ಬಾಳೆ ಹಾಕಿದ್ದೀನಿ, 1/4 ಎಕರೆ ಕಬ್ಬು. ಆ ಕಡೆ ನೋಡ್ತಾ ಇರಬೇಕು ಅಡಿಕೆ ತೋಟ, ಅಡಿಕೆ, ತೆಂಗು, ಒಳಗಡೆ ಕೋಕೋ ಇದೆ, ಒಳಗಡೆ ಏಲಕ್ಕಿ ಇದೆ, ಆಮೇಲೆ ಮೆಣಸು ಇದೆ. ಈ ಥರ ಅಂತರ್ ಬೆಳೆಗಳು ಎಲ್ಲ ಒಟ್ಟಿಗೆ ಬೆಳೆದಿದ್ದೀನಿ. ಒಂದು ಬೆಳೆ ಹೋದ್ರೂ ಒಂದು ರೈತನಿಗೆ ಅನುಕೂಲ ಆಗಬೇಕು. ಈಗ ಅಡಿಕೆ ರೇಟು, ಈಗಂತೂ ಅಡಿಕೆ ರೇಟು ಇದೆ, ಆದರೆ ಒಂದು ದಿವಸ ಬಿದೋಗ್ಬೋದು. ಬಿದೋದಾಗ ಕೆಳಗಡೆ ಕೋಕೋ ಇದೆ, ಅದು ತಾನಾಗೆ ಬರ್ತಾಯಿದೆ. ಅದಕ್ಕೇನು ಬೇಸಾಯ ಏನು ಮಾಡುವಂಗಿಲ್ಲ. ಅಡಿಕೆಗೆ ಏನು ಬೇಸಾಯ ಮಾಡ್ತೀವಿ ಅದು ಮಾಡಿದ್ರೆ ಸಾಕು. ಅದಕ್ಕೂ ಯಾವುದೇ ರಾಸಾಯನಿಕ ಬಳಸಿಲ್ಲ. ನೋಡ್ಬೋದು ನೀವು ಎಷ್ಟು ಹಸಿರಾಗಿದೆ ಅಂತ. ಅದು ಯಾವುದೇ ರಾಸಾಯನಿಕ ಬಳಸ್ತಾ ಇದ್ರೂ ಅಷ್ಟು ಅದರಲ್ಲಿ ಹುಡುಗುವಂಥ ಎಲೆಗಳು, ಕೋಕೋ ನೆಟ್ಟಾಗ ಅದರಲ್ಲಿ ಎಲೆಗಳು ವಿಪರೀತ ಉದುರ್ತದೆ. ಅದನ್ನು ಒಳಗಡೆ ಇರುವಂಥ ಜೀವಾಣುಗಳು ಅದನ್ನು ತಾವೇ ಗೊಬ್ಬರ ಮಾಡಿ, ಅದೇ ಸಾಕು ಗೊಬ್ಬರ. ಅದಕ್ಕೆ ನಾವೇನು ಬೇಸಾಯನೇ ಏನೂ ಮಾಡಲ್ಲ. ಅದಕ್ಕೆ ಉಳುಮೆ ಇಲ್ಲ, ಯಾವುದೇ ಭೂಮಿನೂ ಉಳುಮೆ ಮಾಡಲ್ಲ. ಈಗ ನನಗೆ ಈ ಒಂದು ನೈಸರ್ಗಿಕ ಬೇಸಾಯ ಮಾಡೋದ್ರಿಂದ ಕೃಷಿ ಇಲಾಖೆ ಕಡೆಯಿಂದ ನನಗೆ ತಾಲೂಕು ಮಟ್ಟದ ಪ್ರಶಸ್ತಿಗಳು ಕೊಟ್ಟವ್ರೆ. ಈಗ ಜಿಲ್ಲಾ ಮಟ್ಟಕ್ಕೆ ಈಗ ಒಂದು ಪ್ರಶಸ್ತಿಗೆ ಹಾಕಿದ್ದೀನಿ. ಆಮೇಲೆ ನಮ್ಮ ಬಯಲುಸೀಮೆ ಸಾವಯವ ಕೃಷಿಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋದ್ರಿಂದ ನಮ್ಮನ್ನು ಗುರುತಿಸುವಂಥ ಒಂದು ದಿನ ಇವತ್ತು ಬಂದಿದೆ. ಯಾಕೆಂದರೆ ನಾವು
ಜನಗಳಿಗೆ ಕೊಡ್ತಾ ಇರೋದು ಉತ್ತಮವಾದಂಥ ಆಹಾರ. ಅವರು ನಮ್ಮ ಆಹಾರನ ತಿಂದರೆ ಇನ್ನೊಂದು ಸಾರಿ ನಮ್ಮ ಹತ್ರಕ್ಕೆ ಬರಬೇಕು ಅಂಥ ಆಹಾರವನ್ನು ನಾವು ಉತ್ಪತ್ತಿ ಮಾಡಿ ನಮ್ಮ ದೇಶದ ಬಗ್ಗೆ ಗಮನ ಇಟ್ಟು ಆರೋಗ್ಯವಂತ ದೇಶ ಆಗಬೇಕಿದು, ಇನ್ನೇನಿಲ್ಲ. ಏಕೆಂದರೆ ಮನುಷ್ಯನಿಗೆ ಫಸ್ಟ್ ಬೇಕಾಗಿರೋದು ಆರೋಗ್ಯಕ್ಕೆ ಫಸ್ಟ್ ಒತ್ತು ಕೊಡಬೇಕು. ಅವನು ಆರೋಗ್ಯವಂತನಾಗಿದ್ದರೆ ಅವನು ಎಲ್ಲಿದ್ರೂ ಜೀವನ ಮಾಡ್ತಾನೆ. ಆದ್ದರಿಂದ ಈ ಒಂದು ನೈಸರ್ಗಿಕ ಬೇಸಾಯನ ಎಲ್ಲರೂ ಮಾಡಬೇಕು. ಆವಾಗಲೇ ನಮ್ಮ ಜನಕ್ಕೆ ತಕ್ಕನಾದಂಥ ಒಂದು ಸಮೃದ್ಧಿಯಾದಂಥ ದೇಶ ಆಗಬೇಕು ಅಂದರೆ ನೈಸರ್ಗಿಕವಾಗಿ ಬೇಸಾಯ ಮಾಡಬೇಕು, ಭೂಮಿಯಿಂದ ಉಳಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇದು ಬಯೋಜನ್ ತೊಟ್ಟಿ ಅಂತ ನನ್ನ ನಾಟಿ ಹಸಿಂದು ಗೊಬ್ಬರ ಏನು ತೊಪ್ಪೆ ಗಂಜಲ ಎಲ್ಲನೂ ತಂದು ಇಲ್ಲಿ ಶೇಖರಣೆ ಮಾಡ್ತೀನಿ. ಆಮೇಲೆ ಗೊಬ್ಬರದ ಸೊಪ್ಪೆಲ್ಲನೂ ಸವರಿ ಇದ್ರೊಳಗಡೆ ಹಾಕ್ತೀನಿ. ಆಮೇಲೆ ಜೀವಾಮೃತ ಅವೆಲ್ಲನೂ ತಂದು ಇಲ್ಲಿ ಬಿಟ್ಟು ಅಮೃತ ಜಲ ತಯಾರಿಸಿ ಇದ್ರೊಳಗಡೆ ಬಿಟ್ಟು ಇಲ್ಲಿಂದ ನಾನು ಆ ಕಡೆ ಲಿಕ್ವಿಡ್ ಮುಖಾಂತರ ಹೊರಗಡೆ ತಗೋತೀನಿ. ಯಾಕೆಂದ್ರೆ ಲಿಕ್ವಿಡ್ ಕೊಟ್ಟಾಗ ಭೂಮಿಗೆ ಬೇಗ ಬೇರು ಎಳೆಯುವಂತ ಶಕ್ತಿ ತಗೋತದೆ. ಅದರಿಂದ ಈ ತೊಟ್ಟಿಲಿರುವಂತ ಗೊಬ್ಬರ ಎಲ್ಲ ಕೊಳತು ಇದ್ರೊಳಗಡೆ ನೀರು ತುಂಬಿದಾಗ ಅದರಿಂದ ಆಚೆಗೆ ಲಿಕ್ವಿಡ್ನ ಹೊರಗಡೆ ಬಿಟ್ಕೊಂಡು ಬೆಳೆಗಳಿಗೆ ಪ್ರತಿ ಬೆಳೆಗೂ ಕೊಡ್ತೀನಿ. ನಾನು ಇನ್ನು ಯಾವುದೇ ಗೊಬ್ಬರ ಹಾಕಲ್ಲ ಇಲ್ಲಿಗೆ ಜಮೀನಿಗೆ. ಇದ್ರ ಲಿಕ್ವಿಡ್ನ ನೀರಿನ ಮುಖಾಂತರ ಕೊಡ್ತೀನಿ ಅಷ್ಟೇ. ಇದು ಜೇನು ಸಾಕಾಣಿಕೆ ಮಾಡ್ತಾ ಇರೋದು. ಪ್ರತಿಯೊಂದು ತೋಟದಲ್ಲೂ ಜೇನು ಸಾಕಣೆ ಇರಬೇಕು. ಏನಕ್ಕೆ ಅಂದರೆ ನಾವು ನಮ್ಮ ಬೆಳೆಗಳೆಲ್ಲ ಪರಾಗಸ್ಪರ್ಶ ಇವತ್ತು ಬೇಕು ಅಂದರೆ ಈ ಜೇನುಗಳಿಂದಲೇ ನಡೆಯೋದು. ಯಾವುದೇ ಕಾಯಿ ಬಿಡಬೇಕು ಅಂದರೆ ಇದು ಇದ್ದೇ ಇರಬೇಕು. ನಮಗೆಲ್ಲ ಗೊತ್ತಿಲ್ಲ ಇದು ಏನು ತಾನಾಗೆ ಹೂಬಿಟ್ಟು ತಾನಾಗೆ ಕಾಯಿ ಆಯ್ತದೆ ಅಂತಲ್ಲ, ಇಲ್ಲ, ಜೇನು ಹೋಗಿ ಅದನ್ನು ಮುಟ್ಟಿದಾಗಲೇ ಅದು ಕಾಯಾಗೋದು. ಇಲ್ಲಾಂದರೆ ನಮ್ಗೆ ಆಹಾರನೇ ಸಿಗಲ್ಲ. ಜೇನನ್ನ ಜನ ಎಷ್ಟೊಂದು ವಿರೋಧ ಮಾಡ್ತಾರೆ ಅಂದರೆ ಅದರಂಥ ನಮಗೆ ಪ್ರಕೃತಿಲಿ ಇರುವಂಥ ಇದೊಂದು ಪ್ರಾಣಿ ಅಂದರೆ ಇದೊಂದು ಜೇನು. ಇದು ಪ್ರತಿಯೊಂದು ಗಿಡಕ್ಕೂ ಪರಾಗಸ್ಪರ್ಶ ಮಾಡ್ತದೆ, ಆವಾಗ ಕಾಯಿ ತಾನಾಗೆ ಉತ್ಪತ್ತಿ ಆಯ್ತದೆ. ಆಮೇಲೆ ಇದ್ರ ಜೇನುತುಪ್ಪ ನೀವು ಕುಡಿದು ನೋಡಿದವ್ರಿಗೆ ಗೊತ್ತು ಅದು. ಏಕೆಂದರೆ ಇದು ಇದರಂಥ ಪವಿತ್ರವಾದಂಥ ತುಪ್ಪ ಇರುವಂಥದ್ದು ಎಲ್ಲೂ ಸಿಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನು ಯಾರು ಕುಡಿತಾರೆ ಅವ್ರಿಗೆ ಇರುವಂಥ ಕಾಯಿಲೆ ಎಲ್ಲ ದೂರ ಆಗುವಂಥ ಒಂದು ಮೆಡಿಸನ್ನು ಅಂದರೆ ಇದೆ. ಇದು ಶುದ್ಧವಾದ ತುಪ್ಪ ಅಂದರೆ ಜೇನುತುಪ್ಪ. ಇದನ್ನು ಎಲ್ಲರೂ ಸಾಕಬೇಕು. ಏಕೆಂದರೆ ನಮ್ಮ ಪ್ರಕೃತಿನ ಉಳಿಸ್ಬೇಕು ಅಂದರೆ ಪ್ರತಿಯೊಬ್ಬರ ಹತ್ರನೂ ಇರಬೇಕಿದು. ಆವಾಗಲೇ ನಮ್ಮ ಬೆಳೆಗಳೆಲ್ಲ ಸಮೃದ್ಧಿಯಾಗಿ ಆಹಾರ ಕೊಡೋದು ಅಂತ ನಾನು ಈ ಮೂಲಕ ಹೇಳ್ತೀನಿ. ಇದು ಕೋಕೋ ಕಾಯಿ ಅಂತ ಚಾಕ್ಲೇಟ್ಗೆ ಹೋಗ್ತದೆ ಇದು. ಇದು ನೆಟ್ಟ 4 ವರ್ಷದಿಂದ ಬೆಳೆ ಪ್ರಾರಂಭ ಆಯ್ತದೆ. ಇದನ್ನು ಬೀಜ ತೆಗೆದು ಈ ಒಂದು ಇದರಲ್ಲಿ ಸಂಗ್ರಹಣೆ ಮಾಡಿ ಒಂದು 5 ದಿವಸ ಕೊಳೆ ಹಾಕಿ ಕೆಳಗೆ ಮೇಲೆ ಮಾಡಿ ಆಮೇಲೆ ಅದನ್ನು ಡ್ರೈ ಮಾಡಿ ಒಣಗಿಸ್ಬಿಟ್ಟು 6 ತಿಂಗಳು ಬೇಕಾದ್ರೆ ಇಟ್ಕೊಂಡು ಒಂದು 2 ಕ್ವಿಂಟಲ್ 1 ಕ್ವಿಂಟಲ್ ಆದಮೇಲೆ ಅದನ್ನು ಪುತ್ತೂರಿಗೆ ಕಳಿಸ್ತೀವಿ ನಾವು. ಅಲ್ಲಿ ನಮ್ಮ ಅಕೌಂಟ್ಗೆ ಹಣನ ಅದೇ ಮಾರನೆಗೆ ಕಳಿಸ್ಬಿಡ್ತಾರೆ. ಇದಕ್ಕೆ ಬೆಲೆ 450 500 ರೂಪಾಯಿ ಐತೆ ಬೆಲೆ. ಇದಕ್ಕೇನು ಬೇಸಾಯ ಅಂತೂ ಏನೂ ಇಲ್ಲ, ಕಾಯಿ ಬರ್ತಾ ಇರ್ತದೆ, ಕುಯ್ಕೊಳ್ಳೋದು ಅಷ್ಟೇ. ನನ್ನ ಹೆಸರು ಕೃಷ್ಣ ಅಂತ ಅಂದ್ಬಿಟ್ಟಿದ್ದೆ, CG ಕೃಷ್ಣ ಅಂತ ಅಂದ್ಬಿಟ್ಟಿದ್ದೆ. ನಾವು ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು. ನಮ್ಮ ತಂದೆ ತಾಯಿ ಗೋವಿಂದಯ್ಯ, ಕಾವೇರಮ್ಮ, ನಾವು ಒಟ್ಟು 5 ಜನ ನನ್ನ ತಂದಿರು. ಅದರಲ್ಲಿ ನಾನು ವ್ಯವಸಾಯ ಆಯ್ಕೆ ಮಾಡಿಕೊಂಡೆ. ಮೊದಲು ಕೋಳಿ ವ್ಯಾಪಾರ ಮಾಡ್ತಾಯಿದ್ದೆ. ಕೋಳಿ ವ್ಯಾಪಾರ ನನಗೆ ಅಷ್ಟೇನು ಲಾಭದಾಯಕ ಕಾಣಲಿಲ್ಲ. ವ್ಯವಸಾಯಕ್ಕೆ ಬಂದಾದಮೇಲೆ ನನ್ನ ಸಂಪೂರ್ಣ ಕೃಷಿಗೆ ಅವಲಂಬಿಸಿದೆ. ಕೃಷಿ ಅವಲಂಬಿಸೋದಿದ್ದೆ ಒಂದು ಬಾಳೆ, ಮೊದಲೆಲ್ಲ ಏಲಕ್ಕಿ ಬಾಳೆ ಮಾಡಿದೆ. HD ಕೋಟೆಯಿಂದ ಬಿತ್ತನೆ ತಂದು ನಾನು ಬಾಳೆ ಮಾಡಿದೆ. ಬಾಳೆ ಮಾಡಿದಾದ್ಮೇಲೆ ಅದ್ರ ಜೊತೆಲೇ ಅಡಿಕೆಗೆ ನೆರಳು ಬೇಕು ಅಂತ ಅಂದ್ಬಿಟ್ಟಿದೆ. ಅಡಿಕೆ ನೆಟ್ಕೊಂಡೆ. ಆನಂತರ 3-4 ಕೂಳೆ ಬೆಳೆದು ಬಾಳೆ ಕಟಾವಾಯಿತು. ಆನಂತರ ಅಡಿಕೆಗೆ ನಾನು ವ್ಯವಸಾಯ ಮಾಡ್ಕೊಂಡು ಬಂದೆ. ನಿರಂತರವಾಗಿ ವ್ಯವಸಾಯ ಮಾಡಿದೆ. ಇತ್ತೀಚೆಗೆ ಈಗ ಎಷ್ಟು ಅಂತಂದರೆ 21-2ರಿಂದ ನನಗೆ ಫಸಲು ಬರ್ತಾಯಿದೆ. ನನಗೆ 85-86ರಿಂದನೇ ನನಗೆ ಅಡಿಕೆ ತೆಂಗಿನ ಫಸಲಿತ್ತು. ಈಗ 20-21ನೇ ಸಾಲಿನಿಂದ ನನಗೆ ಅಡಿಕೆ ಫಸಲು ಬರ್ತಾಯಿದೆ. ಈಗ ಏನು ಅಂತಂದರೆ ನಾನು ಒಂದು ಸ್ವಲ್ಪ ಮಿಶ್ರ ಬೆಳೆಗೂ ಮಾಡಿದ್ದೀನಿ. ರಾಸುಗಳಿದ್ದು ಮಧ್ಯಂತರದಲ್ಲಿ ಮೇವು ಬೆಳೆ ಬೆಳೆದಿದ್ದೀನಿ, ಮೇವು ಬೆಳೆ ಮಾಡಿದ್ದೀನಿ. ಆನಂತರ ಹಿಪ್ಪನೇರಳೆ, ಆಡು ಕುರಿಗೆ ಹಿಪ್ಪನೇರಳೆ ಹಾಕ್ಕೊಂಡಿದ್ದೀನಿ. ಮತ್ತು ನನಗೆ
ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಇವೆರಡೂ ನನಗೆ ಪೂರ್ವಕವಾಗಿ ಒತ್ತು ಕೊಟ್ಟರು. ಕೃಷಿ ಇಲಾಖೆಯವರು ಅಷ್ಟೇ, ತೋಟಗಾರಿಕೆ ಇಲಾಖೆಯವರು ಅಷ್ಟೇ. ಭತ್ತ ಕಬ್ಬು ಬೆಳಿಬೇಕಾದ್ರೂ ಕೃಷಿ ಇಲಾಖೆಯವರೇ ನಮಗೆ ಆಧಾರವಾಗಿ ನಮಗೆ ನಡೆಸ್ಕೊಟ್ರು. ಆನಂತರ ತೋಟಗಾರಿಕೆ ಇಲಾಖೆಗೆ ಬತ್ತು ಅಂತ ಅಂದರೆ ಅಡಿಕೆ ಮತ್ತು ತೆಂಗು, ಮೆಣಸಿದೆ. ಮೆಣಸು ನಿಮ್ಮಲ್ಲಿ ಬೆಳೆಯೋಕ್ಕಾಗಿಲ್ಲ ಅಂತ ಚಾಲೆಂಜ್ ಮಾಡಿದರು. ನಾನು ಬೆಳೆದು ತೋರಿಸ್ದೆ. ಇವಾಗಲೂ ಒಂದು ವರ್ಷಕ್ಕೆ 10ರಿಂದ 12 kg ಮೆಣಸು ಕಟಾವು ಮಾಡ್ತಾಯಿದ್ದೀನಿ ನಾನು. ಅಲ್ಲಿ 23ರಿಂದ ಸ್ಟಾರ್ಟ್ ಆಗಿದೆ ನನಗೆ ಫಸಲು. ಈಗಲೂ ಹೊಸ ಗಿಡಗಳು ಎಷ್ಟು ಅಂತಂದರೆ ಒಂದು 300 ಗುಳಿ ಹೊಸ್ದಾಗಿ ಹಾಕಿದ್ದೀನಿ. ಆನಂತರ ಬಂದು ಒಂದು ಪ್ರತಿ ವರ್ಷವೂ ಎರಡು ವರ್ಷ ನಂದು ತೆಂಗಿನ ತಳ್ಳು ನಾನು ನಮ್ಮದೇ ಆದಂಥ ತಳ್ಳ ಆಯ್ಕೆ ಮಾಡಿಕೊಂಡು ನಾವು ಬಿತ್ತನೆ ಮಾಡ್ತೀನಿ. ಪ್ರತಿ ವರ್ಷ 2000 ತಳ್ಳು ನಾನು ಬಿತ್ತನೆ ಮಾಡಿ ನಾಟಿ ಮಾಡಿ ಆಮೇಲೆ ವಿತರಣೆ ಮಾಡ್ತೀನಿ. ಸರ್, ನನ್ನ ಕೃಷಿ ಇಲಾಖೆಯವರು ನನ್ನ ವ್ಯವಸಾಯನ ಗಮನಿಸಿ ಒಳ್ಳೆಯ ವ್ಯವಸಾಯಗಾರ ಅಂತ ಅಂದ್ಬಿಟ್ಟಿದ್ದೆ. ನನ್ನ ಆತ್ಮ ಯೋಜನೆಯಲ್ಲಿ ನನ್ನ ಆಯ್ಕೆ ಮಾಡಿ ಮೊದಲನೇ ಬಹುಮಾನ ಅಂತಕ್ಕಂಥದ್ದು ನನ್ನ ಆಯ್ಕೆ ಮಾಡ್ಕೊಂಡವ್ರೆ. ಇವಾಗ ಅವಾರ್ಡು ಕೊಟ್ಟವ್ರೆ. ಮತ್ತು ಏನಪ್ಪ ಅಂತಂದರೆ ಕೃಷಿ ಇಲಾಖೆಯಲ್ಲಿ ನಾನು ಪ್ರತಿಯೊಂದು ಪ್ರಯೋಜನ ಪಡ್ತಿದ್ದೀನಿ. ಮತ್ತು ಇನ್ಯಾರ್ದು ಅಭ್ಯಂತರ ಏನಿಲ್ಲ. ಹೊರಗಡೆ ಮಾರಾಟನೇ ಆಗಲಿ ಮತ್ತೊಂದೇ ಆಗಲಿ ದುರ್ಬಳಕೆಯಾಗಿ ಬಳಸ್ಕೊಂಡಿಲ್ಲ. ಸ್ವಂತ ನನ್ನ ಜಮೀನಿಗೆ ನಾನು ಸ್ವಂತ ಮಾಡ್ಕೊಂಡಿರತಕ್ಕಂಥ ವಿಚಾರಗಳು ಅಷ್ಟೆಲ್ಲ ಮಾಡಿ ನೋಡಿ ಪ್ರತಿ ವರ್ಷವೂ ನನಗೆ ಕೃಷಿ ಇಲಾಖೆಯವರು ನನ್ನ ತೋಟಿಗೆ ಬಂದು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅದನ್ನೆಲ್ಲ ಗಮನದಲ್ಲಿಟ್ಟು ಹೋದ ಸಲನೂ ನಮ್ಮ ಮಂಡ್ಯದಿಂದಲೂ ಬಂದು ವೀಕ್ಷಣೆ ಮಾಡಿ ಅದೆಲ್ಲ ಸರ್ಟಿಫಿಕೇಟ್ ಮಾಡಿರ್ತಕ್ಕಂಥದ್ದು ನಮ್ಮ ಯೋಗೇಶ್ವರ ಆಗ್ಬೋದು, ನಮ್ಮ ರಾಮೇಗೌಡರು ಆಗ್ಬೋದು, ನಮ್ಮ ಮೇಡಮ್ ಆಗ್ಬೋದು, ಎಲ್ಲರೂ ನನಗೆ ಸಹಕಾರ ನೀಡೋರೆ ಸರ್. ಅದ್ರದ್ದೇನು ತೊಂದರೆ ಏನಿಲ್ಲ ಒಂದ್ನಲ್ಲಿ. ಆ ಉದ್ದೇಶಕ್ಕೆ ಅವರ ಪರಿಪಾಠದಿಂದನೇ ನನಗೆ ಈಗ ಅವಾರ್ಡ್ ಕೊಟ್ಟಿರತಕ್ಕಂಥ ಒಂದು ಪರಿಸ್ಥಿತಿ. ಮಂಡ್ಯ ಜಿಲ್ಲೆ ಅಂತ ಅಂದರೆ ನಮ್ಮ ಭೂಪಟಲನೇ ಇತಿಹಾಸದಾದಂಥ ಒಂದು ಜಿಲ್ಲೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಭೂಪಟದಲ್ಲಿ ಐತಿಹಾಸಿಕ ಹೊಂದಿರತಕ್ಕಂಥ ಒಂದು ಜಿಲ್ಲೆ. ಅದರಲ್ಲೂ ಶ್ರೀರಂಗಪಟ್ಟಣ, ಮೈಸೂರು ಒಡನಾಟದಲ್ಲಿರ್ತಕ್ಕಂಥ ಒಂದು ಒಡನಾಡಿಯ ಒಂದು ರಾಜ್ಯಗಳು, ಜಿಲ್ಲೆಗಳು ಯಾವುದು ನಮ್ಮ ಮೈಸೂರೇ ಆಗ್ಬೋದು, ಮಂಡ್ಯನೇ ಆಗ್ಬೋದು. ಅದರಲ್ಲಿ ಇರತಕ್ಕಂಥ ನಾವು ತಿಳಿದ್ರ ಮಟ್ಟಿಗೆ ಇರತಕ್ಕಂಥ ಕೊಡುಗೆ ಅಪಾರವಾಗಿದೆ. ನಮ್ಮ ಯಾರು ಅಂದರೆ ಕೃಷ್ಣರಾಜ ಒಡೆಯರಾಗ್ಬೋದು, ಇಲ್ಲಾಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನ ಆಗ್ಬೋದು, ಪ್ರತಿಯೊಂದು ಅಪಾರವಾದಂಥ ಕನ್ನಂಬಾಡಿ ಕಟ್ಟು ನಮ್ಮ ಏನು 2-3 ಜಿಲ್ಲೆಗಳಿಗೆ ಜೀವನಾಡಿಯಾಗಿ ತುಂಬಿಸಿ ಅವ್ರಿಗೆ ನಮಗೆಲ್ಲ ಅನ್ನ ನೀಡಿರ್ತಕ್ಕಂಥ ವಿಶ್ವೇಶ್ವರಯ್ಯ ಆಗ್ಬೋದು, ಮಹಾರಾಜರಾಗ್ಬೋದು, ತುಂಬ ಅಪಾರವಾದಂಥ ಕೊಡುಗೆ ಇದೆ. ಆ ಕೊಡುಗೆ ತೀರ್ಸೋಕ್ಕೆ ನಮ್ಮಲ್ಲಿ ಆಯ್ತಾಯಿಲ್ಲ. ಯಾಕೆ ಅಂತಂದರೆ ಇವಾಗೆಲ್ಲ ಲೇಔಟ್ ಮಾಡ್ಕೊತಾವ್ರೆ, ಮಣ್ಬರ್ತಿ ಹೊಡಿತಾವ್ರೆ. ಅವರು ಅವತ್ತು ಹಸ್ತಿರೋ ಹೊಟ್ಟೆಗೆ ಅನ್ನ ನೀಡಲಿ ಅಂತ ಅಂದ್ಬಿಟ್ಟದ್ದೇ ಹೊತ್ತು ಕನ್ನಂಬಾಡಿ ಕಟ್ಟದ್ದು. ಇವತ್ತು ವ್ಯವಸಾಯನೇ ಹಿನ್ಮುಖವಾಗಿ ನೋಡ್ತಾ ಇರತಕ್ಕಂಥ ವಿಚಾರವಾಗಿ ಆಗಿದೆ. ಅತೀ ಐತಿಹಾಸಿಕ ಪುರಾಣ ಅಂತ ಅಂದರೆ ಶ್ರೀರಂಗಪಟ್ಟಣ ಅಂತಂದರೆ ಹೇಳ್ಬಾರ್ದಂಥ ಐತಿಹಾಸಿಕ ಕಲ್ಪನೆಗಳಿದೆ. ನಾವು ಈ ಮಟ್ಟಕ್ಕೆ ಬೆಳಿತೀವಿ ಅನ್ನೋದೇ ಗೊತ್ತೇನಿಲ್ಲ ಅವ್ರು ಕೊಟ್ಟಿರತಕ್ಕಂಥ ಕೊಡುಗೆಗಳಲ್ಲಿ. ಅಂದರೆ ಏನಪ್ಪ ಅಂತ ಅಂದರೆ ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿರ್ಬೋದು, ಇವರು ಜೀವ ಕೊಟ್ಟವ್ರೆ. ಜೀವ ಕೊಟ್ಟು ಜೀವ ಉಳಿಸ್ತಿರ್ತಕ್ಕಂಥದ್ದು ಅರಸು ಮತ್ತು ವಿಶ್ವೇಶ್ವರಯ್ಯನವರು. ನಮ್ಮಲ್ಲಿ ಈಗಲೂ ನಾವು ವಿಶ್ವೇಶ್ವರಯ್ಯನ ಹೆಸರು ಬರದೆ ನಮ್ಮದೊಂದು ಚೇತ ಗಾಡಿ ಇದೆ, ಅವ್ರ ಹೆಸರು ನಿರಂತರವಾಗಿ ಈಗಲೂ ಇದೆ. ಆಮೇಲೆ ಎರಡನೇ ವಿಚಾರ ಅಂತ ಅಂದರೆ ಶ್ರೀರಂಗಪಟ್ಟಣ, ಪಾಂಡುಪುರ, ಮಳವಳ್ಳಿ ನಮ್ಮ ವಿ.ಸಿ. ನಾಲೆ ಹೋಗಿದೆಯಲ್ಲ, ಪೂರ ಅಪಾರವಾದಂಥ ಒಂದು ಉದ್ಭವತಕ್ಕಂಥ ಆರೈಕೆ ಕೊಡಬಹುದಂಥ ವಿಚಾರ ಅದು. ನಮ್ಮ ಏನು ಅನುಗೂಡು ಗಡಿ ಭಾಗ ಇದೆಯಲ್ಲ, ಕನಕಪುರ ಗಡಿ ಭಾಗ ಗಂಟ್ಲುವೆ ಕಾವೇರಿ ನದಿ ನೀರು ಹಂಚಿ ವಿ.ಸಿ. ನಾಲೆ ಮಾಡೋರಲ್ಲ ನೋಡಿ, ಇದು ಯಾರ್ದಿಂದಲೂ ಸಾಧ್ಯವಿಲ್ಲ. ಇವತ್ತು ಕಟ್ಟೆ ಕಟ್ಟಬೇಕು ಅಂತಂದರೆ ಅದ್ರ 3ರಷ್ಟು ಖರ್ಚಾಗುತ್ತೆ. ಇವತ್ತು ಕಟ್ಟೆ ಕಟ್ಟಬೇಕು ಅಂತಂದರೆ ಅದ್ರ 3ರಷ್ಟು ಕಟ್ಟಿದ್ರೂ ಆ ವಿಚಾರ ಮಾಡೋಕ್ಕಾಯ್ಕಿಲ್ಲ ಇವತ್ತೊಂದು ದಿನ. ಅಷ್ಟು
ಉನ್ನತವಾದಂಥ ಒಂದು ಬೇಡಿಕೆ ಕೊಟ್ಟವ್ರು ಅವರು. ಆ ಬೇಡಿಕೆ ತೀರಿಸ್ಬೇಕಾದಂಥದ್ದು ನಮ್ಮದು ಮತ್ತು ನಿಮ್ಮಗಳದು ಇಡೀ ರೈತಾಪಿ ವರ್ಗದವರಿಂದಲೇ ಸಾಧ್ಯ ಹೊರತು ಬೇರೆ ಯಾವ್ದು ಯಾವುದೇ ಕಾರ್ಖಾನೆ ಬಂದರೂ ಆ ಸೌಭಾಗ್ಯ ಸಿಗಕ್ಕಿಲ್ಲ. ನಮಸ್ತೆ, ನನ್ನ ಹೆಸರು ಸುಜಾತ ವೆಂಕಟೇಶ್ ಅಂತ, ಚಿಗಾಂಗ್ನಳ್ಳಿ ನಮ್ಮದು ಗ್ರಾಮ. ನಾನು ವೆಂಕಟೇಶ್ ಅಂತ, ಚಿಗಾಂಗ್ನಳ್ಳಿಯವರು. ನಾವು ಸಮಗ್ರ ಕೃಷಿ ಮಾಡ್ತೀವಿ. ನಾವು ಎಲ್ಲ ಥರದ್ದು ಬೆಳೆನೂ ಬೆಳಿತೀವಿ. ನಾವು ಜಾಸ್ತಿ ಡೈಲಿ ಆದಾಯ ಬರಬೇಕು ಅಂತೇಳಿ ಪುದೀನ, ಕೀರೆ, ಸಬ್ಸಿಗೆ, ಎವ್ರಿಬಡಿ ಎಲ್ಲ ರೀತಿಯೂ ಬೆಳಿತೀವಿ. ಮತ್ತು ಹಣ್ಣುಗಳು ಅಷ್ಟೇ, ನಾವು ಬೇರೆ ಕಡೆ ಜಾಸ್ತಿ ಕೊಂಡ್ಕೊಬಾರ್ದು ಅಂತೇಳಿ ನಮ್ಮ ತೋಟದಲ್ಲೇ ಹಣ್ಣುಗಳು ಗಿಡಗಳೆಲ್ಲ ಹಾಕೊಂಡಿದ್ದೀವಿ. ಸಪೋಟ, ಪಪಾಯ, ಮಾವು, ಹಲಸು, ತೆಂಗು ಪ್ರತಿಯೊಂದು ನಾವೇ ಬೆಳಿತೀವಿ. ಮತ್ತು ನಾವು ತಿಂಗಳು ಬೆಳೆ ಬೇಕು ಅಂತೇಳಿ ನಮ್ಮದು ಮುಖ್ಯ ಬೆಳೆ ಇರೋದೇ ರೇಷ್ಮೆ. ನಾವು ರೇಷ್ಮೆ ಉತ್ತಮವಾಗಿ ಬೆಳೆದಿರೋದ್ರಿಂದ ನನಗೆ ತಾಲೂಕು ಮಟ್ಟದಲ್ಲಿ 2019ರಲ್ಲಿ ತಾಲೂಕು ಮಟ್ಟದ ಮಹಿಳಾ ಪ್ರಶಸ್ತಿನೂ ಕೂಡ ಬಂದಿದೆ. ನಮ್ಮ ಮನೆಯವ್ರಿಗೆ ಇವಾಗ ಆತ್ಮದಿಂದ ಕೃಷಿ ಇಲಾಖೆ ಕಡೆಯಿಂದ ಆತ್ಮದಿಂದನೂ ಪ್ರಶಸ್ತಿ ಕೂಡ ಬಂದಿದೆ. ನಾವು ತುಂಬ ಕಡೆ ಹೋಗಿ ಟ್ರೈನಿಂಗ್ಗಳಲ್ಲೆಲ್ಲ ಮಾತಾಡ್ತೀವಿ. ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀನಿ. ಮತ್ತು ಆನ್ಲೈನಲ್ಲಿ ಆಲ್ ಇಂಡಿಯಾದಲ್ಲಿ ಶಿವರಾಂಪುರದ್ದು CSRTC ಕಡೆಯಿಂದ ಆಲ್ ಇಂಡಿಯಾದವರು ರೇಷ್ಮೆ ಬೆಳೆಗಾರರು ಮಾತಾಡುವಾಗ ನಾನು ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲೂ ಮಾತಾಡಿದ್ದೀನಿ. ಮತ್ತು ಚೈನಾದಲ್ಲಿ ಪ್ರಿಂಟ್ ಆಗುವಂಥ ಒಂದು ಬುಕ್ಕು ಪ್ರಗತಿಪರ ರೈತರು ಅಂತೇಳಿ ಅದರಲ್ಲೂ ಕೂಡ ನಮ್ಮದು ಪ್ರಿಂಟೌಟ್ ಬಂದಿದೆ. ನಾವು ಉತ್ತಮವಾಗಿ ರೇಷ್ಮೆ ಬೆಳೆ ಬೆಳಿತೀವಿ, ವರ್ಷಕ್ಕೆ 11 ಬೆಳೆ ಮಾಡ್ತೀವಿ ಅಂತೇಳಿ ಅದರಲ್ಲೂ ಕೂಡ ಉತ್ತಮವಾಗಿ ರೇಷ್ಮೆ ಬೆಳೆದ್ರಿಂದ ಅದರಲ್ಲೂ ಕೂಡ ನಮ್ಮದು ಹೆಸರು ಬಂದಿದೆ. ನಾವು ಒಳ್ಳೆ ಆದಾಯ ಮಾಡಿಕೊಂಡು ತುಂಬ ಚೆನ್ನಾಗಿದ್ದೀವಿ. ಕೃಷಿ ಇಲಾಖೆಯಿಂದ ಆತ್ಮ ಇಲಾಖೆ ಪ್ರಶಸ್ತಿ ಬಂದಿದೆ. ನಗದು ಬಹುಮಾನ 10,000 ಕೊಟ್ಟಿದ್ದೀವಿ. ನಗದು ಬಹುಮಾನ 10,000 ಕೊಟ್ಟಿದ್ದಾರೆ ನಮ್ಗೆ. ನಾನು ಡಿಗ್ರಿ ಮಾಡಿರೋದು. ಮದುವೆ ಆದಮೇಲೆ ನಮ್ಮ ಮನೆಯವರು ವ್ಯವಸಾಯ ಆರಂಭ ಮಾಡ್ತಾಯಿದ್ರು. ನಾನು ಫಸ್ಟು ಸಂಜೀವಿನಿ ಒಕ್ಕೂಟ ಅಂತೇಳಿ ಅದರಲ್ಲಿ MBK ಆಗಿ ವರ್ಕ್ ಮಾಡೋಕ್ಕೆ ಕೆಲಸಕ್ಕೆ ಸೇರಿಕೊಂಡೆ. ಒಂದು 2-3 ವರ್ಷ ಮಾಡಿದೆ. ಆಮೇಲೆ ನಮ್ಗೆ ಯಾರೋ ಸ್ನೇಹಿತೆ ಹೇಳಿದ್ರು, ಈ ಥರ ನೀವು ಬೇರೆ ಕಬ್ಬು, ಬಾಳೆ ಎಲ್ಲ ಸೊಪ್ಪು ಎಲ್ಲ ಬೆಳಿತೀರಲ್ಲ, ರೇಷ್ಮೆನೂ ಮಾಡಿ ಅದರಲ್ಲಿ ಒಳ್ಳೆ ಆದಾಯ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಬ್ಬರೇ ರೇಷ್ಮೆ ಬೆಳೆಯೋಕ್ಕಾಗಲ್ಲ, ನಾವು ಸಹ ಕೈ ಜೋಡಿಸಿದ್ರೆ ರೇಷ್ಮೆ ಉತ್ತಮವಾಗಿ ಬೆಳಿಬೋದು ಅಂತ ಹೇಳ್ಬಿಟ್ಟು ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ. ಆಮೇಲೆ ನಾವು ರೇಷ್ಮೆ ಇಲಾಖೆಯಿಂದ ನರ್ಸರಿ ಮಾಡಿದ್ವಿ. ನರ್ಸರಿ ಆದಮೇಲೆ ನಾಟಿ ಮಾಡಿದ್ವಿ. ಅದರಲ್ಲಿ ಸಿಗೋ ಸಬ್ಸಿಡಿ ಎಲ್ಲನೂ ತೊಗೊಂಡು ಒಂದು ಒಳ್ಳೆ ಮನೆಯೂ ಮಾಡ್ಕೊಂಡ್ವಿ. 1000 ಚದರ ಅಡಿ ಮನೆ ಮಾಡಿಕೊಂಡು ನಾವು ತಿಂಗಳಿಗೆ ಇಲ್ಲಾಂದ್ರೂ 125-150 ಮೊಟ್ಟೆ ತಂದು ಮೇಯಿಸ್ತೀವಿ. ನಮ್ದು ಯಾವಾಗ್ಲೂ ಬೆಳೆ ಉತ್ತಮವಾಗಿ ಬರುತ್ತೆ. 80% ಉತ್ತಮವಾಗಿ ಬೆಳೆ ಬರೋದ್ರಿಂದ ನಮ್ಗೆ ಅದ್ರಲ್ಲಿ ಒಳ್ಳೆ ಆದಾಯ ಬರ್ತೈತೆ. ಅದರಿಂದ ನಾವು ತುಂಬ ಚೆನ್ನಾಗಿ ಮಕ್ಕಳನ್ನು ಒಳ್ಳೆ ಎಜುಕೇಷನ್ ಮಾಡಿಸಿದ್ದೀವಿ. ನಮ್ಗೆ ಒಳ್ಳೆ ಆದಾಯ ಬರೋದ್ರಿಂದ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದೀವಿ. ಎಲ್ಲರೂ ಇದೇ ರೀತಿ ರೈತರು ಸಮಗ್ರ ಕೃಷಿ ಕೈಗೊಂಡ್ರೆ ಎಲ್ಲರೂ ರೈತರು ಚೆನ್ನಾಗಿ ಇರ್ಬೋದು. ನಾವು ಆಲ್ಮೋಸ್ಟ್ ಎಲ್ಲ ಇಲಾಖೆಯಿಂದ ಸಿಗುವಂಥ ಅರಣ್ಯ ಇಲಾಖೆ ಇರ್ಬೋದು, ಮತ್ತು ತೋಟಗಾರಿಕೆ, ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ಎಲ್ಲ ಇಲಾಖೆಯಲ್ಲೂ ಸಿಗುವಂತಹ ಎಲ್ಲ ಸಹಾಯನೂ ಪಡ್ಕೊಂಡಿದ್ದೀನಿ. ಮತ್ತು ಇಲಾಖೆಗಳವರು ಅಷ್ಟೇ ಅವಾಗವಾಗ ಬಂದು ನಮ್ಮ ತೋಟದಲ್ಲಿ ಏನೈತೆ ಅಂತ ವಿಚಾರಿಸ್ತಾರೆ. ಮತ್ತು ನಮ್ಗೆ ಇನ್ನು ಮುಂದೆ ಯಾವ ರೀತಿ ಬೆಳೆ ಬೆಳಿಬೋದು ಅಂತ ಎಲ್ಲನೂ ಅವರು ನಮಗೆ ಐಡಿಯಾಸ್ ಕೊಡ್ತಾರೆ. ಮತ್ತು ಬಂದು ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತಾರೆ. ನಮ್ಮ ಇಲಾಖೆ ಕಡೆಯಿಂದ ಎಲ್ಲರೂ ಬರ್ತಾರೆ. ನಾವು ಡೈಲಿ ಸೊಪ್ಪು ತಗೊಂಡೋಗಿರೋದು ನಮಗೆ ಮೈಸೂರು ಆಲ್ಮೋಸ್ಟ್ ಹತ್ರ ಇದೆ. ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಅದರಿಂದ ನಮಗೆ ಮಾರ್ಕೆಟ್ ಅನುಕೂಲ ಇರೋದ್ರಿಂದ ನಾವು ಡೈಲಿ ಸೊಪ್ಪು ತಗೊಂಡು ಹೋಗ್ತೀವಿ. ಅದರಿಂದ ನಮ್ಗೆ ಒಳ್ಳೆ ಆದಾಯ ಬರುತ್ತೆ. ಮತ್ತು ರೇಷ್ಮೆಗೂ ಅಷ್ಟೇ, ನಾವೇನು ರಾಮನಗರ ಹೋಗಬೇಕು, ಒಂದಿನೆಲ್ಲ ಕೆಲಸ ಬಿಟ್ಕೊಂಡು ಅಂತೇನಿಲ್ಲ. ನಮ್ಗೆ ಇಲ್ಲೇ ಮೈಸೂರಲ್ಲೇ ಹತ್ರ ಇರೋದ್ರಿಂದ ನಮ್ಮ ಮಾರ್ಕೆಟ್ ವ್ಯವಸ್ಥೆ ಎಲ್ಲ ತುಂಬ ಹತ್ರ ಇರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಅನುಕೂಲ ಆಗ್ತೈತೆ. ಹಲೋ, ಹಾಯ್, ನಮಸ್ಕಾರ. ನನ್ನ ಹೆಸರು ಕೌಶಿಕ್ ಅಂತ, ಹರಕೆರೆಯವರು. ನಮ್ಮ ಹತ್ರ ಇಲ್ಲಿ ಒಂದು 10 ಎಕರೆ ಫ್ಲ್ಯಾಟ್ ಇದೆ. ಈ 10 ಎಕರೆಲಿ ನಾವು ಬಾಳೆ, ತೆಂಗು ಮತ್ತು ಕೋಳಿ ಸಾಕೊಂಡಿದ್ದೀವಿ. ಮತ್ತು ಕುರಿ, ಹಸು ಮತ್ತು ಇವೆಲ್ಲ ಇದು ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಕೃಷಿ ಇಲಾಖೆಯಲ್ಲಿ ಏನಪ್ಪ ಅಂತಂದರೆ ಸುಮಾರು ಸಹಾಯಧನ ಪಡ್ಕೊಂಡು ಜೇನು ತೊಗೊಂಡಿದ್ದೀವಿ. ಮತ್ತು ಚಾಫ್ ಕಟ್ರು, ಬ್ರಷ್ ಕಟ್ಟರು, ಮತ್ತು ಬೋರ್ವೆಲ್ಲು, ಕೃಷಿ ಹೊಂಡ, ಈ ಥರ ಹಲವಾರು ಯೋಜನೆ ಎಲ್ಲ ಯೂಸ್ ಮಾಡ್ಕೊಂಡು ನಮ್ಮ ಕೃಷಿಯಲ್ಲಿ ಇಂಪ್ಲಿಮೆಂಟ್ ಇದು ಮಾಡ್ಕೊಂಡಿದ್ದೀವಿ. ಮತ್ತು ನೋಡಿ, ಈಗ ನಮ್ಮದು ಇದು ಬಾಳೆ, ಇದು ಗುಂಪು ಬಾಳೆ ಇದು ಮಾಡ್ಕೊಂಡಿದ್ದೀವಿ. ಗುಂಪು ಬಾಳೆಯಿಂದ ನಮಗೆ ಇಲ್ಲೊಂದು 2,000 ಬಾಳೆ ಇದೆ. ಇಲ್ಲಿ 2,000 ಬಾಳೆಯಿಂದ ಏನಿಲ್ಲ, ವರ್ಷಕ್ಕೆ ಒಂದು 4-5 ಲಕ್ಷ ಆದಾಯ ಬರುತ್ತೆ. ಮತ್ತು ಇಲ್ಲಿಂದ ಒಂದು 4 ಎಕರೆ ಇದೆ, ಒಂದು ಭತ್ತ ಹಾಕ್ಕೊಂಡಿದ್ವಿ. ಭತ್ತದಲ್ಲೂ ಕೂಡ ಒಂದು 2-3 ಲಕ್ಷ ಆದಾಯ ಬರುತ್ತೆ. ಮತ್ತು ಸೀಬೆ, ಹೀಗೆ ಹಲವಾರು ಬೆಳೆಗಳನ್ನು ಇದು ಮಾಡ್ಕೊಂಡಿದ್ದೀವಿ.
ನಮಗೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ವತಿಯಿಂದ ಆತ್ಮ ಅವಾರ್ಡ್ ಅಂತ ಸಿಕ್ಕಿದೆ. ಆತ್ಮ ಅವಾರ್ಡ್ ಏನಕ್ಕಪ್ಪ ಸಿಕ್ಕಿರೋದು ಅಂದರೆ ನಾವು ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ. ಸಮಗ್ರ ಕೃಷಿ ಅಂತಂದರೆ ಇದೆಲ್ಲ ಕೋಳಿ, ಕುರಿ, ಹಸು ಮತ್ತು ಬಾಳೆ, ತೆಂಗು, ಸೀಬೆ ಇದೇ ಥರ ಹಲವಾರು ಬೆಳೆಗಳನ್ನ ನಾವು ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ನಮಗೆ ಸಿಕ್ಕಿದೆ ಜೇನು ಮತ್ತು ಚಾಫ್ ಕಟ್ರು ಮತ್ತು ಇದೆಲ್ಲ ನಮಗೆ ಯೂಸ್ ಆಗ್ತಾಯಿದೆ. ನಮಗೆ ಕೃಷಿ ಇಲಾಖೆಯಿಂದ ನಾವು ಕೃಷಿ ಹೊಂಡ ಮಾಡಿಸ್ಕೊಂಡಿದ್ವಿ ಮತ್ತು ಬೋರ್ವೆಲ್ಗೆ ಅಪ್ಲಿಕೇಶನ್ ಹಾಕಿದ್ವಿ, ಮತ್ತು ಅದು ಕೂಡ ಆಗುತ್ತೆ. ಮತ್ತು ಕಂದಕ ಬದು ಅಂತ ಮಾಡ್ಕೊಂಡಿದ್ವಿ. ಇದೆಲ್ಲ ನಮಗೆ ಕಿರಣ್ ಸರ್ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ಮತ್ತು ಪ್ರಿಯದರ್ಶಿನಿ ಅವರು ಕೂಡ ಇಬ್ಬರು ನಮಗೆ ಬಂದು ಮಾಹಿತಿ ಕೊಟ್ಟು ನಮ್ಮ ತೋಟದಲ್ಲಿ ಇದನ್ನೆಲ್ಲ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಹೆಸರು ಕೆಂಪೇಗೌಡ ಅಂತ. ನಮ್ಮದು ಊರು ಗ್ರಾಮ ಅರಕೆರೆ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಡಿಸ್ಟಿಕ್. ನಾವು ಸುಮಾರು 11 ವರ್ಷದಿಂದ ಹೈನುಗಾರಿಕೆ ಮಾಡ್ಕೊ ಬರ್ತಾಯಿದ್ದೀವಿ. 2014ರಿಂದ ಇದುವರೆಗೂ ಸುಮಾರು ಯಶಸ್ವಿಯಾಗಿ ನಡೆಸ್ಕೊ ಬರ್ತಾಯಿದ್ದೀವಿ. ನಮ್ಮ ಹತ್ರ 40 ಹಸು ಐತೆ, ಒಂದು 5 ಕರು ಐತೆ. ಕೃಷಿ ಇಲಾಖೆಯಿಂದ ಬಂದರು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಹೈನುಗಾರರ ಮೀಟ್ ಮಾಡಿ ನೀವು ಎಲ್ಲರಿಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದೀರಿ ಅಂದ್ಬಿಟ್ಟು ನಮಗೆ ಅತ್ಯುತ್ತಮ ಕೃಷಿಕ ತಾಲೂಕು ಲೆವೆಲಲ್ಲಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ನಾವು ನಮ್ಮ ಹಸುಗಳಿಗೆ ನ್ಯಾಚುರಲ್ ಫುಡ್ಡೇ ಕೊಡೋದು. ಹಸಿರು ಮೇವು, ಮುಸ್ಕಿನ ಜೋಳದ ಕಡ್ಡಿ, 365 ದಿನ ಮುಸ್ಕಿನ ಜೋಳದ ಕಡ್ಡಿ ಕೊಡ್ತೀವಿ. ನಾವು ನ್ಯಾಚುರಲ್ ತಿಂಡಿ ಹಾಕ್ತೀವಿ. ಫೀಡ್ಸು ಏನು ನಮ್ಮ ರೈತರಿಂದ ಬರುವಂಥ ತಿಂಡಿ ಮಾತ್ರ ನಾವು ಹಾಕೋದು. ಬೇರೆ ಥರ ಅದು ಇದು ಆ ಥರ ತಿಂಡಿಗಳು ಹಾಕಲ್ಲ. ನಾವು ಬೇರ್ ವೇಸ್ಟು ಅಂಥವೆಲ್ಲ ನಾವು ಹಾಕಲ್ಲ. ನಾವು ಫ್ರೀ ಕೊಟ್ಟರು ನಾವು ಹಾಕಲ್ಲ. ನಮಗೆ ಚಿಕ್ಕದ್ರಿಂದ ಹಸುಗಳ ಮೇಲೆ ತುಂಬ ಪ್ರೀತಿ ಇತ್ತು. ಪ್ರೀತಿ ಇದ್ದ ಕಾರಣ ಒಂದು ಜೀವನ ಮಾಡೋಕ್ಕೆ ಅಂತ ಒಂದು 5 ಸಾಕಬೇಕು ಅಂತ ಸ್ಟಾರ್ಟ್ ಮಾಡ್ದೋ. ಅದು 5 ಹೋಗಿ 6 ಆಯಿತು, 7 ಆಯಿತು. ಒಂದೊಂದೇ ಅನ್ಕೊಂಡು ನಾವು ಇವತ್ತು 40 ಹಸುವನ್ನ ಕಟ್ಕೊಂಡು ಲಾಭ ತುಂಬ ಕಮ್ಮಿ ಇದ್ರೂ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಲಾಭ ಕಮ್ಮಿ ಇರ್ಬೋದು, ಯಾವ ವರ್ಷವೂ ನಾವು ಹಿಂದಕ್ಕೆ ಹೋಗ್ತಾ ಇಲ್ಲ. ಏನು ಸತತವಾಗಿ 7 ವರ್ಷದಿಂದ ಈ ತಾಲೂಕು ನಾವೇ ಟಾಪರಾಗಿ ಹಾಲು ಹಾಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಈ ನಮ್ಮಲ್ಲಿ ಇರೋವೆಲ್ಲ ಹೆಚ್ಚು ಕಮ್ಮಿ ಹೆಚ್ಚಪ್ಪೆ. ನಾವು 2014 ಸ್ಟಾರ್ಟ್ ಮಾಡಿರೋದು ಒಂದು ಅಂತ. ನಾವು ಈ 40ಕ್ಕೆ ಬರ್ಬೇಕಾದ್ರೆ ನಮ್ಗೆ 6 ವರ್ಷ ಟೈಮ್ ತಗೋದು. 2019-20ರಿಂದ ನಾವು ಸತತವಾಗಿ 40 ಹಸುನೇ. ನಾವು ಜಾಸ್ತಿನೂ ಮಾಡಲ್ಲ, ಕಡಿಮೆನೂ ಮಾಡಲ್ಲ. ನಮ್ಮ ಹತ್ರ ಏನೈತೆ 40 ಇದ್ದಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮಗೆ ಏನು ಈ ಟೆಕ್ನಾಲಜಿ ಹಾಲು ಕರಿ ಮಿಷಿನು, ನಮ್ಗೆ ಮೈ ತೊಳಿಯೋಕ್ಕೆ ಸರ್ವಿಸ್ ಮೋಟ್ರು ಮತ್ತು ಹುಲ್ ಕಟ್ ಮಾಡೋಕ್ಕೆ ಮಿಷಿನು ಎಲ್ಲ ಬಂದು ನಮಗೆ ಕೆಲಸ ಮಾಡೋಕ್ಕೆ ಈಜಿ ಆಯಿತು. ಇವತ್ತು ಏನು 40 ಹಸು ನಮ್ಮ ಅಪ್ಪ ಮಕ್ಕಳಿಬ್ಬರೇ ಒಂದು 70% ಕೆಲಸ ನಾವೇ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಈ ಮಿಷಿನ್ ಹಾಕೋದ್ರಿಂದ ನಮ್ಮ ಹಸುಗಳಿಗೆ ಏನೂ ತೊಂದರೆ ಇಲ್ಲ. ಹಾಲು ಇರೋ ಗಂಟ ಈ ವೈಟ್ ಪೈಪಲ್ಲಿ ಹಾಲು ಹೋಗೋದು ಗೊತ್ತಾಯ್ತದೆ. ಹಾಲು ನಿಂತೋದ್ರೂ ಅದು ಕೆಳಗೆ ಬೀಳಲ್ಲ. ನಮ್ಮ ಹಸುಗಳು ಹಾಲು ನಿಂತೋಯ್ತು ಅಂತ ಅವಕ್ಕೆ ಒದೆಯಲ್ಲ, ನಾವೇ ಬಿಚ್ಕೋಬೇಕು. ಇದರಿಂದ ನಮ್ಮ ಹಸುಗಳಿಗೆ ಏನೂ ಎಫೆಕ್ಟ್ ಇಲ್ಲ, ಏನೂ ತೊಂದರೆ ಇಲ್ಲ. ಆರಾಮಾಗಿ ಕೆಲಸ ಇದೆ. ಒಂದು ಹಸುನು 5 ನಿಮಿಷದಿಂದ 6 ನಿಮಿಷಕ್ಕೆ 10 ಲೀಟ್ರ್ ಹಾಲು ಹಿಂಡಾಕುತ್ತೆ. ಕೈಯಲ್ಲಿ ಕರಿಯೋದಾದರೆ ನಾವು ಮಿನಿಮಮ್ ಒಂದು 5ರಿಂದ 6 ಹಸು ಮಾತ್ರ ಮಾಡೋಕ್ಕಾಗೋದು. ಒಬ್ಬ ಮನುಷ್ಯ ಒಂದು 5 ಹಸು ಕರಿಬೋದು. ಅದಕ್ಕಿಂತ ಜಾಸ್ತಿ ಕರಿತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಈ ಟೆಕ್ನಾಲಜಿ ಬಂದಿಲ್ಲ ಅಂದರೆ ನಾವು ಇಷ್ಟು ದೊಡ್ಡದಾಗಿ ಮಾಡೋಕ್ಕೂ ಆಯ್ತಾನಿಲ್ಲ. ಇವು ಬಂದೋದ್ರಿಂದ ನಮಗೆ ಏನೇ ಕಷ್ಟ ಅಲ್ಲಿ ಇವೆಲ್ಲ ಇರೋದ್ರಿಂದ ಮಾಡ್ಕೋಬೇಕು ಅನ್ನೋಂಥ ಒಂದು ಖುಷಿಗೆ ಕೆಲಸ ಮಾಡ್ತಾಯಿದ್ವಿ. ಈ ಥರ ಕ್ಲೀನಾಗಿ ಇಟ್ಕೋಬೇಕು ಅಂದರೆ ನಾವು ಪ್ರತಿ ಅರ್ಧ ಗಂಟೆಗೆ ಒಂದು ಸತಿ, ಅದು 5 ಸಗಣಿ ಹಾಕಿರಲಿ 6 ಸಗಣಿ ಹಾಕಲಿ, ಪ್ರತಿ ಅರ್ಧ ಗಂಟೆ ಸತಿ ಕ್ಲೀನ್ ಮಾಡ್ತೀವಿ. ಎಲ್ಲಿ ಗಂಟೆ ಕ್ಲೀನ್ ಮಾಡ್ತೀವಿ? ರಾತ್ರಿ 11:15 ಗಂಟೆ ನನ್ನ ಮಗ ಕ್ಲೀನ್ ಮಾಡ್ತಾ ಇರ್ತಾನೆ. ನನ್ನ ಮಗ 11:15 ಮಲಿಕತ್ತಾನೆ, ನಾನು 1:15 ಎದ್ದೇಳ್ತೀನಿ. ನಾವು ಅಷ್ಟು ಕಂಫರ್ಟ್ ಆಗಿರೋದ್ರಿಂದ ನಮ್ಮ ದನಗಳು ಗಲೀಜಾಗೋಕ್ಕೆ ಅವಕಾಶ ಕೊಡಲ್ಲ. ಈ ಫೋಟೋದಲ್ಲಿರೋ ನಮ್ಮ ತಂದೆ ತಾಯಿ, ನಮ್ಮ ತಂದೆ ಕಾಲದಲ್ಲಿ ನಮ್ಮ ತಂದೆ 3 ಎಮ್ಮೆ ಮಡಿಕೊಂಡಿದ್ರು. 1 ಲೀಟ್ರು, 1 ಎಮ್ಮೆ 1 ಲೀಟ್ರು, 1.5 ಲೀಟ್ರ್ ಹಾಲು ಕೊಡ್ತಿತ್ತು. ನಮಗೆ ಆವಾಗಲೇ 1 ಲೀಟ್ರಲ್ಲೇ ತುಂಬ ಖುಷಿ ಇತ್ತು. ಅದಾದಮೇಲೆ ಇವು 10 ಲೀಟ್ರ್ ಹಾಲು ಕರಿತೇವೆ ಅಂದಾಗ ನಮಗೆ ಇವ್ರ ಮೇಲೆ ಒಲವು ಜಾಸ್ತಿ ಆಯಿತು. ಹಸುಗಳ ಮೇಲೆ ನಾವು ಒಂದು 5 ಮಾಡಬೇಕು ಅಂದ್ಕೊಂಡು ಅದು ಹೋಯ್ತಾ ತುಂಬ ಪ್ರೀತಿಯಾಗೋಯ್ತು. ಲಾಭನೋ ನಷ್ಟನೋ ಅವ್ರ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಕಾಳಜಿ ಇದೆ. ಲಾಭ ಅಲ್ಲೇ ನಷ್ಟ ಅಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ನೀಟಾಗಿ ಹೋಗ್ತಾಯಿದ್ವಿ.